ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಹಿಂದೂಗಳ ಮೇಲೆ ದೌರ್ಜನ್ಯಗಳು ಪದೇ ಪದೇ ನಡೀತಾ ಇರುವಂಥದ್ದು. ಹಾವೇರಿ ಜಿಲ್ಲೆನಲ್ಲೇ ಏನು ಕಳೆದ ವಾರ ನರೇಗಲ್ಲಿ ನಡೆದಂಥ ಘಟನೆ, ಲೋಹಿತ್ ಕುರುಬರು ಮತ್ತು ಅವರ ಸಂಘಟಕರ ಮೇಲೆ ಯಾವ ರೀತಿ ಒಂದು ಮಾರಣಾಂತಿಕ ಹಲ್ಲೆ ಆಗಿದೆ. ಕೇವಲ ಪಟಾಕಿ ಹೊಡೆದರು, ಹೋರಿ ಬೆದರಿಸೋಕ್ಕೆ ಅನ್ನುವ ಕಾರಣವನ್ನು ಮುಂದಿಡ್ಕೊಂಡು ಕೊಲೆ ಮಾಡ್ತಕ್ಕಂಥ ಮಟ್ಟಕ್ಕೆ ಇವತ್ತು ಹೋಗ್ತಾ ಇದ್ದಾರೆ ಇವತ್ತು ಹಾವೇರಿ ಜಿಲ್ಲೆಯಲ್ಲಿ ಅಂತ ಹೇಳಿದ್ರೆ, ಮತ್ತೊಂದು ಕಡೆ ರಟ್ಟೆಹಳ್ಳಿನಲ್ಲಿ ಏನು ಶಿವಾಜಿರಾವ್ ಅವರು ಕಳೆದ ಹಲವಾರು ವರ್ಷಗಳಿಂದ ಪೆಟ್ಟಿಗೆ ಅಂಗಡಿಯನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅವ್ರ ಮಗನೂ ಕೂಡ ಇಲ್ಲೇ ಇದ್ದಾರೆ, ಭರತ್ ಅವರು 60 ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ ಪೆಟ್ಟಿಗೆ ಅಂಗಡಿನ. 100 ರೂಪಾಯಿ ಕೊಟ್ಟು 500 ರೂಪಾಯಿ ಕೊಟ್ಟಿದ್ದೇವೆ ಅಂತೇಳಿ ಕೆದರಿಕೊಂಡು ಜಗಳ ಮಾಡಿ ಶಿವಾಜಿರಾವ್ ಮರ್ಮಾಂಗಕ್ಕೆ ಒದ್ದು ಕೊಲೆಯನ್ನು ಮಾಡಿದ್ದಾರೆ. ಇದೇನೋ ವೈಯಕ್ತಿಕವಾಗಿ ನಡೆದಿರ್ತಕ್ಕಂಥ ಘಟನೆ ಅಂತ ನೀವು ಭಾವಿಸಬೇಡಿ. ಇದು ವ್ಯವಸ್ಥಿತವಾಗಿರ್ತಕ್ಕಂಥ ಷಡ್ಯಂತ್ರ. ಭರತ್ತು ಕೂಡ ಒಬ್ಬ ಹಿಂದೂ ಕಾರ್ಯಕರ್ತ, ಬಜರಂಗ ದಳದಲ್ಲಿ ಇವತ್ತು ಹಲವಾರು ವರ್ಷಗಳಿಂದ ಅವನು ದುಡಿತಾ ಇದ್ದಾನೆ ಸಂಘಟನೆಯಲ್ಲಿ. ಮತ್ತೆ ಇದು 3-4 ಬಾರಿ ಈ ರೀತಿ ಘಟನೆಗಳು ಅಂಗಡಿಗೆ ಬಂದು ನಡೆದಿರುವಂಥದ್ದು, ಜಗಳ ಮಾಡುವಂಥದ್ದು ಎಲ್ಲವೂ ಕೂಡ ನಡೆದಿದ್ದಾವೆ, ಏಕಾಏಕಿ ಆಗಿರ್ತಕ್ಕಂಥದ್ದಲ್ಲ. ಹಾಗಾಗಿ ಇವತ್ತು ಇಂಥ ಗಂಭೀರವಾಗಿರ್ತಕ್ಕಂಥ ಘಟನೆ ನಡೆದಿದೆ. ಅಮಾಯಕ ಇವತ್ತು ಪ್ರಾಣ ಕಳೆದುಕೊಂಡಿದ್ದಾರೆ, ಮರ್ಡರ್ ಆಗಿದೆ, ಇವತ್ತು ಕೊಲೆ ಆಗಿರ್ತಕ್ಕಂಥದ್ದು. ಇದು ದುರಂತ ಅಂತ ಹೇಳಿದ್ರೆ, ಯಾವುದೇ ಒಬ್ಬ ಸಚಿವ ನರೇಗಲಿಗೂ ಕೂಡ ಭೇಟಿನ ಕೊಟ್ಟಿಲ್ಲ, ಆ ಕುಟುಂಬವನ್ನು ಮಾತಾಡ್ಸ್ತಕ್ಕಂಥದ್ದಾಗಿಲ್ಲ. ಇಲ್ಲೂ ಕೂಡ ಬಂದು ಬಡ ಕುಟುಂಬವನ್ನು ವಿಚಾರಿಸುವಂಥ ಕೆಲಸ ಗೋಜಿಗೂ ಕೂಡ ಕಾಂಗ್ರೆಸ್ ಸರ್ಕಾರ ಹೋಗಿಲ್ಲ. ಒಂದೇ ಮಾತಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ನರಸತ್ತ ಕಾಂಗ್ರೆಸ್ ಸರ್ಕಾರ. ತಾಕತ್ತಿದ್ರೆ ಯಾರು ಇವತ್ತಂತ ದುಷ್ಕರ್ಮಗಳಿದ್ದಾರೆ ಕೇವಲ ಒಳಗಾಗ್ತಕ್ಕಂಥದ್ದು ಅಷ್ಟೇ ಅಲ್ಲ, ನೀವು ಜೈಲಿಗೆ ಹಾಕಿ ಅಲ್ಲಿ ಬಿರಿಯಾನಿ ತಿನ್ನಿಸ್ತಕ್ಕಂಥ ಕೆಲಸವೂ ಕೂಡ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಆ ಕಾರಣಕ್ಕಾಗೇ ಇಡೀ ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿ ಈ ರೀತಿ ಘಟನೆಗಳು ನಡೀತಾ ಇಲ್ಲ. ಎಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಈ ರೀತಿ ಘಟನೆಗಳು ಪದೇ ಪದೇ ಮರುಕಳಿಸ್ತಾ ಇದೆ ಅಂತ ಹೇಳಿದ್ರೆ, ಯಲ್ಲಾಪುರದಲ್ಲಿ ಕೆಲವು ತಿಂಗಳುಗಳಿಂದ ಒಬ್ಬ ದಲಿತ ಮಹಿಳೆ ಬರ್ಬರ ಹತ್ಯೆ ಆಯಿತು, ಲವ್ ಜಿಹಾದ್ ಪ್ರಕರಣ. ಅಲ್ಲೂ ಕೂಡ ಯಾವನೊಬ್ಬ ಸಚಿವ ಹೋಗಲಿಲ್ಲ. ಅಂದರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಸರ್ಕಾರದ ಅಲ್ಪಸಂಖ್ಯಾತರ ಓಲೈಕೆ ರಾಜಕಾರಣ ಎಲ್ಲಿಗೆ ಬಂದು ಮುಟ್ಟಿದೆ ಅಂತ ಹೇಳಿದ್ರೆ, ಇಂಥ ಒಂದು ಮತೀಯ ಶಕ್ತಿಗಳಿಗೆ ಒಂದು ಧೈರ್ಯ ಹೊತ್ತು ಬಂದಿರುವಂಥದ್ದು. ಪ್ರಿಯಾಂಕಾ ಖರ್ಗೆ ಅವರು ಇವತ್ತು ಅಮೆರಿಕ ಬಗ್ಗೆ ಮಾತಾಡ್ತಾರೆ, ರಷ್ಯಾ ಬಗ್ಗೆ ಮಾತಾಡ್ತಾರೆ, RSS ಬಗ್ಗೆ ಮಾತಾಡ್ತಾರೆ. ತಾಕತ್ತಿದ್ರೆ ನಿಮಗೆ ಒಬ್ಬ ಗೃಹ ಸಚಿವರಾಗಿ ಹೇಳ್ತಾ ಇದ್ದೇನೆ, ತಾಕತ್ತಿದ್ರೆ ಯಾರು ಇವತ್ತಿಂಥ ಘಟನೆಗಳಲ್ಲಿ ಇವತ್ತು ರಾಜ್ಯದಲ್ಲಿ ಪದೇ ಪದೇ ಆಗ್ತಾ ಇದೆ ಅಂಥವ್ರನ್ನ ಯಾವ ರೀತಿ ಎಡೆಮುರಿ ಕಟ್ಟಬೇಕು ಆ ಕೆಲಸವನ್ನು ಮಾಡಿ. ಇಂಥ ಬಡ ಕುಟುಂಬಕ್ಕೆ ಇವತ್ತು ಸಂತೋಷ, ಇವತ್ತು ಭರತ್ಗೂ ಕೂಡ ಇವತ್ತು ಬೆದರಿಕೆ ಇದೆ, ಅವ್ರಿಗೆ ರಕ್ಷಣೆಯನ್ನು ಕೂಡ ಕೊಡಬೇಕು. ಪಾಪ ಬಡ ಕುಟುಂಬ, ಒಬ್ಬಳು ತಂಗಿನೂ ಕೂಡ ಇದ್ದಾರೆ, ಒಂದು ಅವರಿಗೆ ಒಂದು ಸರ್ಕಾರಿ ನೌಕರಿಯನ್ನು ಕೂಡ ಕೊಡಬೇಕು, ಒಂದು ಕೆಲಸವನ್ನು ಕೂಡ ಕೊಡಬೇಕು, ಪರಿಹಾರವನ್ನು ಕೂಡ ಕೊಡಬೇಕು. ಇದನ್ನು ಮಾಡೋದು ಬಿಟ್ಟು ನಿಮ್ಮ ಯೋಗ್ಯತೆಗೆ ಬಂದಿಲ್ಲ ಕುಟುಂಬನ ಭೇಟಿ ಮಾಡ್ತಕ್ಕಂಥ ಪುರುಸೊತ್ತು ನಿಮಗೆ ಸಿಗ್ತಾ ಇಲ್ಲ. ಸಚಿವರುಗಳಿಗೆ, ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ ಪುರುಸೊತ್ತಿಲ್ಲ. ನಾವಿವತ್ತೇನೋ ಬಂದು ಸಾಂತ್ವನ ಹೇಳ್ತಕ್ಕಂಥ ಪ್ರಯತ್ನ ಮಾಡಿದ್ದೇವೆ, ಆದರೆ ರಾಜ್ಯ ಸರ್ಕಾರ ಇವತ್ತು ಎಚ್ಚೆತ್ಕೊಳ್ಬೇಕಾಗ್ತದೆ. ಅಲ್ಲಿ ಒಂದು ಕಡೆ ಪುನೀತ್ ಕೆರೆಹಳ್ಳಿ ಒಬ್ಬ ಹಿಂದೂ ಕಾರ್ಯಕರ್ತ ಹಲವಾರು ವರ್ಷಗಳಿಂದ ಏನು ಗೋರಕ್ಷಣೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾನೆ, ಒಬ್ಬ ಹಿಂದೂ ಕಾರ್ಯಕರ್ತನ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾನೆ. ಪುನೀತ್ ಕೆರೆಹಳ್ಳಿ ವಿರುದ್ಧ ಯಾರೊಬ್ಬ ಕೊಲೆ ಬೆದರಿಕೆ ಹಾಕ್ತಾನೆ, ಅವ್ರನ್ನ ಒಳಗಾಗ್ತಕ್ಕಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡೋದಿಲ್ಲ. ಬದಲಾಗಿ ಯಾರೊಬ್ಬ ಹಾದಿಲಿ ಬೀದಿಲಿ ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಟ ಅವ್ರ ವಿರುದ್ಧ ಅಂತೇಳಿ ಸುಳ್ಳು ಮೊಕದ್ದಮೆ ಮೇಲೆ ಮತ್ತೆ ಮೊನ್ನೆ ಅರೆಸ್ಟ್ ಮಾಡಿದ್ದಾರೆ ಪುನೀತ್ ಕೆರೆಹಳ್ಳಿನ. ಅಂದರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ಇವರು ಪದೇ ಪದೇ ಹಿಂದೂ ಕಾರ್ಯಕರ್ತರನ್ನು ಟಾರ್ಗೆಟ್ ಮಾಡ್ತಾ ಇರುವಂಥದ್ದು, ಇವರ ಅಲ್ಪಸಂಖ್ಯಾತರ ಓಲೈಕೆ ರಾಜಕಾರಣದ ಪರಿಣಾಮವಾಗಿ ಇವತ್ತಿಂಥ ಮತೀಯ ಶಕ್ತಿಗಳಿಗೆ ಇವತ್ತು ಧೈರ್ಯ ಬಂದಿರುವಂಥದ್ದು. ಹಾಗಾಗಿ ನಾನಿವತ್ತು ರಾಜ್ಯ ಸರ್ಕಾರವನ್ನು ಎಚ್ಚರಿಸ್ತಾ ಇದ್ದೇವೆ. ನಾಡಿದ್ದು 16ನೇ ತಾರೀಕು ಕೂಡ ಒಂದು ಬೃಹತ್ ಹೋರಾಟವನ್ನು
ಹಾವೇರಿನಲ್ಲಿ ಹಮ್ಮಿಕೊಂಡಿದ್ದಾರೆ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ. ನಾನು ರಾಜ್ಯ ಸರ್ಕಾರ ಕೇಳ್ತಕ್ಕಂಥದ್ದು ಇಷ್ಟೇ, ನಿಮ್ಮ ಪಾಪದ ಕೂಡ ತುಂಬಿದೆ. ಇವತ್ತು ನಿಮ್ಮ ಗ್ಯಾರಂಟಿಗಳ ಭ್ರಮೆನಲ್ಲೇನಿದ್ದೀರಿ. ಇವತ್ತು ಹಿಂದೂಗಳ ಜೀವವನ್ನು ತೆಗಿತಾ ಇದ್ದೀರಿ ನೀವು ಕಾಂಗ್ರೆಸ್ ಸರ್ಕಾರ. ಎಲ್ಲ ಒಂದು ಕಡೆ ನಿಮ್ಮ ಪಾಪದ ಕೂಡ ತುಂಬಿದೆ. ಇದಕ್ಕೆ ತಕ್ಕ ಪಾಠವನ್ನು ಮುಂದಿನ ದಿನದಲ್ಲಿ ಕಲಿಸ್ತಾರೆ. ಆದರೆ ಇದರ ನಡುವೆ ರಾಜ್ಯ ಸರ್ಕಾರ ನಿಮ್ಮ ಕರ್ತವ್ಯ ಇದೆ. ಕೇವಲ ಅಲ್ಪಸಂಖ್ಯಾತರ ಓಟನ್ನು ತೆಗೆದುಕೊಂಡು ನೀವು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿಲ್ಲ. ಹಿಂದೂಗಳು ಕೂಡ ನಿಮಗೆ ಓಟನ್ನು ಕೊಟ್ಟಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ನಿಮ್ಮ ಬಂಡಾಟವನ್ನು ಬಿಟ್ಟು, ಬೂಟಾಟಿಕೆಯನ್ನು ಬಿಟ್ಟು ಹಿಂದೂಗಳಿಗೆ ರಕ್ಷಣೆ ಕೊಡುವಂಥ ಕೆಲಸ ಮಾಡಬೇಕು ಅನ್ನೋ ಆಗ್ರಹವನ್ನು ಕೂಡ ನಾನು ಇವತ್ತು ಮಾಡ್ತಾ ಇದ್ದೇನೆ. ಅಲ್ಲ, ಗೃಹ ಸಚಿವರಾದಂಥ ಪ್ರಿಯಾಂಕಾ ಖರ್ಗೆ ಅವರಿಂದ ಇದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್, ನೀವು ಕ್ರಮನ ಎಕ್ಸ್ಪೆಕ್ಟ್ ಮಾಡ್ಬೋದು? ನೋಡ್ರಿ, ಗೃಹ ಸಚಿವರು ನಿನ್ನೆ ಮೊನ್ನೆ ಆಗಿರೋದು ಪ್ರಿಯಾಂಕಾ ಖರ್ಗೆ ಅವರು. ಆದರೆ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಆಡಳಿತಕ್ಕೆ ಬಂದು 3 ವರ್ಷಗಳಾಗಿದೆ. ಹುಬ್ಳಿ ನೇಹ ಹತ್ಯೆ ಪ್ರಕರಣದಿಂದ ಹಿಡಿದು ಯಲ್ಲಾಪುರದ ದಲಿತ ಮಹಿಳೆ ಇರ್ಬೋದು, ಕೊಪ್ಪಳದಲ್ಲಿ ಗವಿಸಿದ್ದಪ್ಪ ಎಸ್.ಟಿ. ವಾಲ್ಮೀಕಿ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಒಬ್ಬ ಬರ್ಬರ ಹತ್ಯೆ ಆಯಿತು. ಮೊನ್ನೆ ನರೇಗಲ್ಲಾಗಿದೆ, ಇವತ್ತು ರಟ್ಟಹಳ್ಳಿಯಲ್ಲಾಗಿದೆ. ಎಲ್ಲದಕ್ಕೂ ಕೂಡ ಕಾಂಗ್ರೆಸ್ ಸರ್ಕಾರದ ಹೊಣೆಗೇಡಿತನ. ಇಂಥ ದುಷ್ಟ ಸರ್ಕಾರ ಇಡೀ ದೇಶದಲ್ಲಿ ಎಲ್ಲೂ ಕೂಡ ನೀವು ನೋಡೋದಕ್ಕೆ ಸಾಧ್ಯ ಇಲ್ಲ. ಇಂಥ ಸರ್ಕಾರ ನಾನು ಇವತ್ತು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಈಗಲಾದರೂ ಕೂಡ ಎಚ್ಚೆತ್ಕೊಂಡು ಇವತ್ತು ಭರತ್ಗೂ ಕೂಡ ರಕ್ಷಣೆ ಕೊಡುವಂಥ ಕೆಲಸ ಆಗಬೇಕು. ಏನೋ ನೆಪ ಒಡ್ಡು ಯಾರೋ 420ಗಳು ಹೇಳ್ತಾರೆ ಅಂತೇಳಿ ಅವ್ರ ಅಂಗಡಿಯನ್ನು ಖಾಲಿ ಮಾಡಿಸ್ತಕ್ಕಂಥ ಕೆಲಸ ಮಾಡಿದ್ರೆ ಇಡೀ ರಾಜ್ಯಾದ್ಯಂತ ಬಂದಿಲ್ಲಿ ಪ್ರತಿಭಟನೆ ಮಾಡುವಂಥ ಕೆಲಸ ಸಂದರ್ಭ ಬರ್ತದೆ. ಹಾಗಾಗಿ ಮಾನ್ಯ ಜಿಲ್ಲಾಧಿಕಾರಿಗೂ ಹೇಳ್ತಾ ಇದ್ದೇನೆ, ಮಾನ್ಯ ಬೊಮ್ಮಾಯಿಯವರು ಕೂಡ ಮಾತನಾಡ್ತಾರೆ. ಯಾವೊಂದೋ ಮಾತು ಕಟ್ಕೊಂಡು ಇವತ್ತು ಅಂಗಡಿಯನ್ನು ಖಾಲಿ ಮಾಡಿಸ್ತಕ್ಕಂಥ ಕೆಲಸ ಮಾಡಿದ್ರೆ ಭಾರತೀಯ ಜನತಾ ಪಾರ್ಟಿ ಕೈ ಕೊಟ್ಕೊಂಡು ಕೂರೋದಿಲ್ಲ. ಯಾವ ಮಟ್ಟಕ್ಕೆ ಹೋಗುತ್ತೋ ನಾವು ಕೂಡ ನೋಡ್ತೇವೆ, ಎದುರಿಸ್ತೇವೆ. ಈ ಪ್ರಕರಣಗಳಲ್ಲಿ ನಿಮ್ಮ ಕಾನೂನು ಪ್ರಕೋಷ್ಠದಿಂದ ನೋಡ್ರಿ, ಕಾನೂನು ಪ್ರಕೋಷ್ಠದಲ್ಲಿ ಇವತ್ತು ಸರ್ಕಾರ ನಡೆಸ್ತಕ್ಕಂಥವ್ರು ಇವತ್ತು ಬೀದಿಲಿ ಬಟ್ಟೆ ಬಿಚ್ಕೊಂಡು ನಿಂತಾಗ ನಾವೇನು ಮಾಡಬೇಕು ತಕ್ಕವನ್ನು ಮಾಡ್ತೇವೆ. ಕಾನೂನು ಪ್ರಕೋಷ್ಠ ಏನು ಬೇಕು ಮಾಡ್ತದೆ. ಆದರೆ ನಾನು ಹೇಳ್ತೇನೆ, ರಾಜ್ಯ ಸರ್ಕಾರ ಪಟ್ಟು ರಕ್ಷಣೆ ಕೊಡುವಂಥ ಕೆಲಸ ಮಾಡಬೇಕೀಗ. ಇದನ್ನು ವೈಯಕ್ತಿಕ ಜಗಳವನ್ನು ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.